SIT ಕಚೇರಿಯಲ್ಲಿ ರಾತ್ರಿ ಕಳೆದಂತ ಪ್ರಜ್ವಲ್ ರೇವಣ್ಣ ಅವರನ್ನು ನಿನ್ನೆ ಬಂಧನ ಮಾಡಲಾಯಿತು. ಬಂಧನದ ಬಳಿಕ ನೇರವಾಗಿ ಅವರನ್ನು SIT ಕಚೇರಿಗೆ ಕರೆತರಲಾಯಿತು. SIT ಕಚೇರಿಯಲ್ಲಿ ನಿನ್ನೆ ರಾತ್ರಿ ಕಳೆದಿದ್ದಾರೆ. ನಿನ್ನೆ ಏರ್ಪೋರ್ಟ್ಗೆ ಆಗಮಿಸ್ತಾದಂತೆ CISF ಸಿಬ್ಬಂದಿಗಳು ಮೊದಲಿಗೆ ಅವರನ್ನು ಬಂಧಿಸ್ತಾರೆ. ಅದಾದ ಬಳಿಕ ಇಮಿಗ್ರೇಷನ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳನ್ನು ಇರ್ತಾರೆ. ಅಲ್ಲಿಂದ SIT ಅಧಿಕಾರಿಗಳು ವಶಕ್ಕೆ ಪಡೆದು ಅವರನ್ನು SIT ಕಚೇರಿಗೆ ಕರೆತರ್ತಾರೆ. ಪ್ರಜ್ವಲ್ಗೆ ಇವತ್ತು ಮೆಡಿಕಲ್ ಚೆಕಪ್ ಕೂಡ ಮಾಡಲಾಗುತ್ತೆ. ಅಂದರೆ ಪ್ರೊಸೀಜರ್ ಇವೆಲ್ಲ ಮೆಡಿಕಲ್ ಚೆಕಪ್ ಮಾಡಲಾಗುತ್ತೆ. ಮೆಡಿಕಲ್ ಚೆಕಪ್ಗೆ ಆಸ್ಪತ್ರೆಯಲ್ಲಿ ವೈದ್ಯರಿಂದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ಯುವ ಸಾಧ್ಯತೆ ಹೆಚ್ಚಳವಾಗಿದೆ. ಬೌರಿಂಗ್ ಆಸ್ಪತ್ರೆ ಬಳಿ ಪೊಲೀಸ್ ಈಗ ಬಂದೋಬಸ್ತ್ ಕೂಡ ಹೆಚ್ಚಳ ಮಾಡಿದ್ದಾರೆ. ವೈದ್ಯಕೀಯ ಪರೀಕ್ಷೆಯ ಬಳಿಕ ಆನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ, ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಬಂಧಿಸಲಾಗಿದೆ. SIT ಕಚೇರಿಯಲ್ಲಿ ರಾತ್ರಿ ಕಳೆದಂಥ ಪ್ರಜ್ವಲ್ ರೇವಣ್ಣ ಇನ್ನು ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ಮತ್ತೆ ತಮ್ಮ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಇಂದು ಸಂಸದ ಪ್ರಜ್ವಲ್ ರೇವಣ್ಣಗೆ ಪ್ರೊಸೀಜರಲ್ ಪಾರ್ಟ್ ಆಗಿ ಇವತ್ತು ವೈದ್ಯಕೀಯ ತಪಾಸಣೆ ಕೂಡ ಮಾಡಲಾಗುತ್ತೆ. ಪ್ರಜ್ವಲ್ಗೆ ಮೆಡಿಕಲ್ ಚೆಕಪ್ ಮಾಡಿರುವಂಥ ವೈದ್ಯರು ಸಂಪೂರ್ಣ ಚೆಕಪ್ ಆದ ಬಳಿಕ ಅವರನ್ನು ಅಲ್ಲಿಂದ ಅಂದರೆ ಆಸ್ಪತ್ರೆಯಿಂದ ನೇರವಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅದಾದ ಬಳಿಕ ಅಲ್ಲಿಂದ ತಮ್ಮ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಇದು ಒಂದು ಭಾಗ. ಒಟ್ಟಿನಲ್ಲಿ ಈ ಹೈ ಪ್ರೊಫೈಲ್ ಕೇಸ್ ಏನಿತ್ತು ಸಾಕಷ್ಟು ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಒಂದು ಕಡೆಗೆ ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಅನ್ನುವಂಥ ಸಹಜವಾದಂಥ ಕುತೂಹಲ ಆಯಿತು. ಯಾಕೆಂದರೆ ಇಂಥ ಹೈ ಪ್ರೊಫೈಲ್ ಕೇಸ್ನಲ್ಲಿ ವಿದೇಶಕ್ಕೆ ಪರಾರಿಯಾಗಿದ್ರು ಅನ್ನುವಂಥ ಗಂಭೀರವಾದಂಥ ಆರೋಪ ಕೂಡ ಕೇಳಿಬಂದಿತ್ತು. ಈಗ ನಿನ್ನೆ ತಡರಾತ್ರಿ ಸುಮಾರು 12:40 ಸುಮಾರಿಗೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅದಾದ ಬಳಿಕ ಅಲ್ಲಿ CISF ಸಿಬ್ಬಂದಿಗಳು ಅಧಿಕಾರಿಗಳು ನೇರವಾಗಿ ಅವರನ್ನು ವಶಕ್ಕೆ ಪಡೆದು ಆನಂತರ SIT ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. SIT ಅಧಿಕಾರಿಗಳು ಸಹ ಇವರನ್ನು ವಶಕ್ಕೆ ಪಡಿತಾ ಇದ್ದಂತೆ ನೇರವಾಗಿ SIT ಕಚೇರಿಗೆ ಕರೆತಂದಿದ್ದಾರೆ. ನಿನ್ನೆ ರಾತ್ರಿ SIT ಕಚೇರಿಯಲ್ಲಿ ತಂಗಿದ್ದಾರೆ. ಇನ್ಫ್ಯಾಕ್ಟ್ ಅಲ್ಲೇ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಿಂದೆ HD ರೇವಣ್ಣ ಅವರು ಬಂಧನ ಆದಂಥ ಸಂದರ್ಭದಲ್ಲೂ ಕೂಡ HD ರೇವಣ್ಣವರ ಬಂಧನವಾದಾಗಲೂ ಕೂಡ ಇದೇ ರೀತಿ SIT ಕಚೇರಿಯಲ್ಲಿ ಆಗಿತ್ತು. ಇನ್ನು ಮುಂದಿನ ದಿನಗಳಲ್ಲಿ SIT ಅಧಿಕಾರಿಗಳು ಸ್ಥಳ ಮಾಜರನ್ನು ಮಾಡ್ತಾರೆ. ಪ್ರಜ್ವಲ್ಗೆ ಸೇರಿದ ತೋಟದ ಮನೆಗಳು, ಸಂಸದರ ನಿವಾಸ, ವಿವಿಧ ಸ್ಥಳಗಳಲ್ಲಿ SIT ತಂಡ ಮಹಜರು ನಡೆಸುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸಹಜವಾದಂಥ ಪ್ರೋಸೆಸ್ ಇವೆಲ್ಲ. ಈಗಾಗಲೇ ಪ್ರಜ್ವಲ್ ಅನುಪಸ್ಥಿತಿಯಲ್ಲಿ ಒಂದಿಷ್ಟು ತನಿಖೆಯನ್ನು ಮಾಡಲಾಗಿದೆ. ಇದೀಗ ಪ್ರಜ್ವಲ್ ಬಂಧನದ ಹಿನ್ನೆಲೆಯಲ್ಲಿ ಮತ್ತಷ್ಟು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸುವಂಥ ಸಾಧ್ಯತೆ ಇರುತ್ತೆ. ಪ್ರಜ್ವಲ್ಗೆ ಸೇರಿದ ತೋಟದ ಮನೆಗಳು ಹಾಗೂ ಸಂಸದರ ಅಧಿಕೃತ ನಿವಾಸ ಏನಿದೆ ಅದೆಲ್ಲವನ್ನೂ ಕೂಡ ಈಗ ಮತ್ತೊಮ್ಮೆ ಸಂಪೂರ್ಣವಾಗಿ ತನಿಖೆ ಮಾಡಲಾಗುತ್ತೆ. ಇವರನ್ನೇ ಕರ್ಕೊಂಡೋಗಿ ಮಹಜರನ್ನು ಕೂಡ ಮಾಡಲಾಗುತ್ತೆ. ಈಗಾಗಲೇ ಪ್ರಜ್ವಲ್ ಅನುಪಸ್ಥಿತಿಯಲ್ಲಿ ಒಂದಿಷ್ಟು ತನಿಖೆಯನ್ನು ಮಾಡಲಾಗಿದೆ. ಅಲ್ಲಿ ಏನಾಗಿದೆ, ಯಾವ ಥರ ಕೃತ್ಯಗಳಾದಂಥ ಸಂದರ್ಭದಲ್ಲಿ ಏನೆಲ್ಲ ಕೃತ್ಯಗಳು ಎಲ್ಲೆಲ್ಲಾಗಿದೆ ಇದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ತನಿಖೆ ಮಾಡಲಾಗಿದೆ ಒಂದು ಹಂತಕ್ಕೆ. ಈಗ ಮತ್ತೊಮ್ಮೆ ಪ್ರಜ್ವಲ್ ಜೊತೆಗೆ ತೆರಳಿ ಸ್ಥಳ ಮಹಜರನ್ನು ಮಾಡಲಿರುವಂಥ SIT ಅಧಿಕಾರಿಗಳು ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಡೆಯುವಂಥ ಪ್ರಕ್ರಿಯೆಗಳು. ಹಾಗೆ ತನಿಖಾ ಪ್ರೋಸೆಸ್ ಇದೆಲ್ಲವನ್ನೂ ಕೂಡ ಯಾವಾಗ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ಬೋದು. ಇನ್ನು ಇವತ್ತಿನ ಪ್ರೊಸೀಜರ್ಸ್ಗಳ ಬಗ್ಗೆ ಅಪ್ಡೇಟ್ಸ್ಗಳನ್ನು ತೆಗೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಜಗದೀಶ್ ಈಗಾಗಲೇ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಇವತ್ತಿನ ಪ್ರೋಸೆಸ್ಗಳು ಏನಿರುತ್ತೆ? ಸಹಜವಾಗಿ ಅಫ್ಕೋರ್ಸ್ ಈಗ ಮೆಡಿಕಲ್ ಆನಂತರ ಅವರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ, ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇರುತ್ತೆ. ಒಂದು ಇದು ತನಿಖೆಯ ಪ್ರೋಸೆಸ್ ಭಾಗ. ಮತ್ತೊಂದು ಇದುವರೆಗೂ ಕೂಡ ಅಂದರೆ ನಿನ್ನೆಯಿಂದ ಇದುವರೆಗೂ ಕೂಡ ಏನು ಅಪ್ಡೇಟ್ಸ್ಗಳು ಸಿಗ್ತಾ ಇದೆ, ಇವತ್ತು ಎಲ್ಲ ತನಿಖಾ ರೀತಿಯನ್ನು ನೋಡ್ತಾ ಇದ್ದಾರೆ. ಬಹುಶಃ ಪೊಲೀಸರು ಕೂಡ SIT ತಂಡ ಕೂಡ ಸಿದ್ಧವಾಗಿದೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದಂಥ ಅಬ್ಸರ್ವೇಷನ್ ಏನಂದರೆ ನಿನ್ನೆ ಅವರನ್ನು ಏರ್ಪೋರ್ಟಿಂದ ನೇರವಾಗಿ SIT ಕಚೇರಿಗೆ ಕರೆತರುವ ತನಕ ಆ ಒಂದು ವಾಹನದಲ್ಲಿ ಮಹಿಳಾ ಸಿಬ್ಬಂದಿಗಳೇ ಇದ್ದರು. ಮಹಿಳಾ ಸಿಬ್ಬಂದಿಗಳ ಮಧ್ಯ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕೂರಿಸಿ ಕರೆತರಲಾಯಿತು. ಅಂದರೆ ಈ ಮೂಲಕ SIT ಏನು ಮೆಸೇಜನ್ನು ಪಾಸ್ ಮಾಡ್ತಾ ಇದೆ ಜಗದೀಶ್? ಖಂಡಿತ ಪ್ರಮೋದ್, ಈಗಾಗಲೇ ಈ ಪ್ರಕರಣ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಒಬ್ಬ ಸಂಸದ ಈ ರೀತಿಯಾಗಿ ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾನೆ ಅನ್ನುವಂತಹ ವಿಚಾರಗಳು, ಜೊತೆಗೆ ಇದರಲ್ಲಿ ಸಾಕಷ್ಟು ಸಂತ್ರಸ್ತೆಯರಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಏನೊಂದು ವಿಚಾರಗಳು ಬಹಿರಂಗವಾದಂತಹ ಬಳಿಕವಾಗಿ ಖುದ್ದು SITಯೇ ಸಾಕಷ್ಟು ಸಂತ್ರಸ್ತರನ್ನ ದೂರು ನೀಡಲಿಕ್ಕೆ, ಅಂದ್ರೆ ಅವರ ಮನವೊಲಿಸುವಂತಹ ಒಂದು ಕೆಲಸವನ್ನ ಮಾಡಲಿಕ್ಕೆ ಅಂತ ಹೇಳಿ ಹಲವು ಮಾರ್ಗಗಳನ್ನು ಕೂಡ ಪ್ರಯತ್ನ ಮಾಡ್ತಾ, ಆದ್ರೆ ಎಲ್ಲೋ ಒಂದು ಕಡೆ ಸಾಕಷ್ಟು ಮಹಿಳೆಯರು ಬರ್ಲಿಕ್ಕೆ ಹಿಂದೇಟು ಆಗ್ತಾ ಇದ್ರು. ಆದ್ರೆ ಈ ನಡುವೆ ಸತತ 1 ತಿಂಗಳ ಬಳಿಕವಾಗಿ ಈಗ ಪ್ರಜ್ವಲ್ ಬೆಂಗಳೂರಿಗೆ ಬಂದಿರುವಂತದ್ದು ಜರ್ಮನಿಯಿಂದ. ಈ ಮೂಲಕವಾಗಿ ಜರ್ಮನಿಯಿಂದ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ ನಿಂದ ಅದನ್ನ SITಗೆ ಕರೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಮಹಿಳಾ ಸಿಬ್ಬಂದಿಗಳನ್ನೇ ಅವರ ಜೊತೆಯಲ್ಲಿ ಇರಿಸಿ
ಕರೆಸಿ ಅಲ್ಲಿಂದ ಏರ್ಪೋರ್ಟ್ ನಿಂದ SITಗೆ ಕರೆತರುವ ಮುಖಾಂತರವಾಗಿ ಸಂತ್ರಸ್ತೆಯರಿಗೆ ಎಲ್ಲೋ ಒಂದು ಕಡೆ ಭರವಸೆ ಮೂಡಿಸುವಂಥದ್ದು. ಅಂದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಭಯ ಪಡುವಂತಹ ಅಗತ್ಯ ಇಲ್ಲ, ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನುವಂತಹ ನಿಟ್ಟಲ್ಲಿ ಎಲ್ಲೋ ಒಂದು ಕಡೆ SIT ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತಹ ನಿಟ್ಟಲ್ಲಿ ಒಂದು ನಡೆಯನ್ನ ಕಾದುಕೊಂಡಿರುವಂತಹ ಒಂದು ಸಂಗತಿಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಇನ್ನು ಒಂದು ತಿಂಗಳ ಬಳಿಕವಾಗಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ಬೆಂಗಳೂರಿಗೆ ಬಂದಿರುವಂತದ್ದು. ಸಾಕಷ್ಟು ಈ ಪ್ರಕರಣದ ತನಿಖೆಯ ಕೂಡ ಅಗತ್ಯ ಇದೆ. ಹೀಗಾಗಿ ಈಗಾಗಲೇ ಏನ್ ಸಂತ್ರಸ್ತೆಯರ ಹೇಳಿಕೆಗಳನ್ನ ಪಡೆದಿರುವಂತಹ SIT ಈ ಪ್ರಮುಖವಾಗಿ ಈಗಾಗಲೇ ಏನು ಆರೋಪಿ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಹೇಳಿಕೆ ಪಡೆಯುವುದು ಕೂಡ ಬಹಳ ಮುಖ್ಯವಾಗಿದೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಏನು ಈಗ ಕರೆತಂದಿರುವಂತಹ ನಿಟ್ಟಿನಲ್ಲಿ ಇವತ್ತು SIT ಮೊದಲನೇದಾಗಿ ಮೆಡಿಕಲ್ ಪ್ರೊಸೀಜರ್ ಅನ್ನ ಕೂಡ ಮಾಡಿಸಬೇಕಾಗುತ್ತೆ. ಅದಾದ ಬಳಿಕವಾಗಿ ಇವತ್ತು ಮಧ್ಯಾಹ್ನದ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಕೇವಲ ಸಂತ್ರಸ್ತೆಯರ ಹೇಳಿಕೆಗಳಾಗಿರ್ಬೋದು, ಒಂದಿಷ್ಟು ಡಿಜಿಟಲ್ ಎವಿಡೆನ್ಸ್ ಗಳನ್ನ ಆಧಾರವಾಗಿ ಇಟ್ಕೊಂಡು ಒಂದಿಷ್ಟು ಕಡೆ ದಾಳಿ ಮಾಡಿ ಒಂದಿಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ನಿಟ್ಟಲ್ಲಿ SIT ಮುಂದಾಗಿದೆ. ಅದರನ್ನ ಹೊರತುಪಡಿಸಿ ಈಗಾಗಲೇ ಸಾಕಷ್ಟು ಮತ್ತಷ್ಟು ಹೇಳಿಕೆಗಳನ್ನ ಪಡಿಬೇಕಾಗುತ್ತೆ. ಜೊತೆಗೆ ಈಗಾಗಲೇ ವಿಡಿಯೋಗಳಲ್ಲಿ ಏನು ಪ್ರಜ್ವಲ್ ರೇವಣ್ಣ ಇದ್ರು ಅನ್ನುವಂತ ವಿಚಾರ ಕೂಡ ಇರುವಂತದ್ದು. ಆದ್ರೆ ಕೇವಲ ಅದರಲ್ಲಿ ಮಹಿಳೆಯರ ವಿಡಿಯೋಗಳಲ್ಲಿ ಅವರ ಫುಟೇಜ್ ಗಳನ್ನ ಮಾತ್ರ ಇರುವಂತದ್ದು. ಎಲ್ಲ ಒಂದು ಕಡೆ ಪ್ರಜ್ವಲ್ ರೇವಣ್ಣನ ಕೇವಲ ಒಂದಿಷ್ಟು ಹಣೆಯ ಭಾಗ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಹೈಡ್ ಮಾಡಿರುವಂತಹ ಒಂದು ಪಿಕ್ಚರ್ ಗಳಿರುವಂತದ್ದು, ಜೊತೆಗೆ ವಾಯ್ಸ್ ಕೂಡ ಇರುವಂತದ್ದು. ಇವೆಲ್ಲವೂ ಕೂಡ ಸತ್ಯ ಅಸತ್ಯತೆಗಳನ್ನ ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಹೀಗಾಗಿ ಮತ್ತಷ್ಟು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಅಗತ್ಯ ಕೂಡ ಇದೆ. ಆ ನಿಟ್ಟಿನಲ್ಲಿ ನ್ಯಾಯಾಧೀಶರು SIT ಪ್ರಜ್ವಲ್ ರೇವಣ್ಣರನ್ನ ಮತ್ತಷ್ಟು ದಿನಗಳ ಕಾಲ ವಶಕ್ಕೆ ಪಡೆಯುವಂತಹ ನಿಟ್ಟಿನಲ್ಲಿ ಏನೊಂದು ಕಾಲಾವಕಾಶ ಕೇಳುವಂತಹ ನಿಟ್ಟಿನಲ್ಲಿ ಕೂಡ ಮನವಿ ಮಾಡುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ಜಗದೀಶ್ ಎಲ್ಲ ಮಾಹಿತಿಗೆ. ಇದ್ರ ಜೊತೆಗೆ ಮಗನ ಪರ ಕಾನೂನು ಹೋರಾಟಕ್ಕೆ ಈಗ HD ರೇವಣ್ಣ ಮುಂದಾಗ್ತಾ ಇದ್ದಾರೆ. ಪ್ರಜ್ವಲ್ ಬಂಧನದ ಬೆನ್ನಲ್ಲೇ ವಕೀಲರನ್ನ ಭೇಟಿಯಾದಂಥ ರೇವಣ್ಣ ಮುಂದಿನ ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು ಅದ್ರ ಬಗ್ಗೆ ಈಗಾಗಲೇ ತಮ್ಮ ವಕೀಲರ ಜೊತೆಗೆ ಸಭೆಯನ್ನು ರೇವಣ್ಣ ಅವರು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾದಂಥ ಅಡ್ವೊಕೇಟ್ ತಂಡ ಇದೆ, ಅವ್ರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲೂ ಕೂಡ ಇದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿ ವಕೀಲರನ್ನ ಭೇಟಿಯಾದಂಥ ಮಾಜಿ ಸಚಿವ ರೇವಣ್ಣ ಬಂದಮೇಲೆ ಏನೆಲ್ಲ ಪ್ರೊಸೆಸ್ ಆಗುತ್ತೆ, ಅದೆಲ್ಲ ಹೇಗೆಲ್ಲ ಬೇಲ್ ಅಪ್ಲಿಕೇಶನ್ಸ್ ಇರ್ಬೋದು, ಮುಂದೆ ವಿಚಾರಣೆ ಆದಮೇಲೆ ಏನೆಲ್ಲ ಮಾಡಬೇಕಾಗತ್ತೆ, ಅವರ ಕೇಸ್ ಇರ್ಬೋದು, ಅವ್ರ ಜೊತೆಗೆ ಅವ್ರ ಫ್ಯಾಮಿಲಿಲಿ ಇನ್ಫ್ಯಾಕ್ಟ್ ಭವಾನಿ ರೇವಣ್ಣ ಅವರ ವಿರುದ್ಧ ಕೂಡ ಈಗಾಗಲೇ ಕೇಸ್ ದಾಖಲಾಗಿದೆ. ಇದ್ರ ಜೊತೆಗೆ ಪ್ರಜ್ವಲ್ ಅವರ ಈ ಪ್ರಕರಣವನ್ನು ಹೇಗೆ ಅವರ ಡಿಫೆನ್ಸನ್ನು ಹೇಗೆ ಮಾಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಮಾತುಕತೆಯನ್ನು ತಮ್ಮ ವಕೀಲರ ಜೊತೆಗೆ ಮಾಡಿದ್ದಾರೆ. ಜೊತೆಗೆ ನಿನ್ನೆ ವಕೀಲರ ಜೊತೆ ಸಭೆಯನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿದೆ. ಸುನಿಲ್, ಎಲ್ಲ ಡೆವಲಪ್ಮೆಂಟ್ಗಳನ್ನ ನೋಡ್ತಾರೆ, ಸಹಜವಾಗಿಯೇ ಶುಕ್ರವಾರ ಅನ್ನೋದು ಬಹುಶಃ ರೇವಣ್ಣ ಅವರ ಕುಟುಂಬದ ಪಾಲಿಗೆ ಸ್ವಲ್ಪ ಕಷ್ಟದ ದಿನ ಆಗ್ತಾ ಇದೆ. ಯಾಕೆಂದರೆ ಒಂದು ಕಡೆಗೆ ಪ್ರಜ್ವಲ್ ರೇವಣ್ಣ ಅವರ ಬಂಧನವಾಗಿದೆ, ಇನ್ನೊಂದು ಕಡೆಗೆ ಈಗಾಗಲೇ ಆ ಪ್ರಕರಣವನ್ನು ಸ್ಕ್ವಾಶ್ ಮಾಡ್ಕೊಳ್ಳೋದಕ್ಕೆ ರೇವಣ್ಣ ಅವರು ಅಂದರೆ ತಮ್ಮ ವಿರುದ್ಧ ಇರುವಂಥ ಪ್ರಕರಣವನ್ನು ಸ್ಕ್ವಾಶ್ ಮಾಡೋದಕ್ಕೆ ಈಗಾಗಲೇ ರೇವಣ್ಣ ಅವರು ಅರ್ಜಿ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆಗೆ ಭವಾನಿ ರೇವಣ್ಣ ಅವರಿಗೆ ಬಂಧನದ ಭೀತಿ ಎದುರಾಗಿದೆ. ಇದ್ರ ಜೊತೆಗೆ ಅಡ್ವೊಕೇಟ್ಗಳನ್ನ ಸಂಪರ್ಕ ಮಾಡಿದ್ದಾರೆ. ಹಾಗಾದರೆ ರೇವಣ್ಣ ಅವ್ರ ಮುಂದೆ ಇರುವಂಥ ಕಾನೂನು ಆಪ್ಷನ್ಸ್ಗಳು ಯಾವ್ಯಾವಿದೆ ಸುನಿಲ್? ಖಂಡಿತ ಪ್ರಮೋದ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಕೂಡ ಈಗಾಗಲೇ SIT ಬಂಧನವನ್ನು ಕೂಡ ಮಾಡಿದ. ಆ ಒಂದು ಕಡೆ ಕಾನೂನು ಹೋರಾಟ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಅವರ ಪತ್ನಿಯವರ ಒಂದು ಇವತ್ತು ಬೇಲರ್ಜಿ ಆದೇಶ ಕೂಡ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ರೇವಣ್ಣ ಅವರಿಗೆ ಕಾನೂನು ಹೋರಾಟವನ್ನು ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಈ ಒಂದು ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಆದಷ್ಟು ಬೇಗ ಏನು ಬಂಧನ ಮುಕ್ತರಾಗಿ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಈಗಾಗಲೇ ರೇವಣ್ಣ ಅವರು ಕೂಡ ಮಾಡ್ತಾ ಇರುವಂತು. ಈ ಒಂದು ನಿಟ್ಟಿನಲ್ಲಿ ನಿನ್ನೆ ರಾತ್ರಿವರೆಗೂ ಕೂಡ ಈಗಾಗಲೇ ವಕೀಲರ ಜೊತೆ ರೇವಣ್ಣ ಅವರು ಈಗಾಗಲೇ ಸಮಾಲೋಚನೆಯನ್ನು ಕೂಡ ನಡೆಸಿದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ ನಾವು ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ರೇವಣ್ಣ ಅವರು ಮಾಡ್ತಾ ಇರುವಂತು. ಅದೇ ರೀತಿಯಾಗಿ ನಿನ್ನೆ ತಡರಾತ್ರಿವರೆಗೂ ಕೂಡ ಬೆಂಗಳೂರಿನಲ್ಲಿ ನುರಿತ ವಕೀಲರ ಜೊತೆ ಮಾತುಕತೆ ನಡೆಸಿರುವಂತಹ ರೇವಣ್ಣ ಅವರು ತಮ್ಮ ಪುತ್ರನನ್ನ ಆದಷ್ಟು ಬೇಗ ಈಗ ಬಂಧನ ಮುಕ್ತರಾಗಿ ಹೊರತರುವಂತೆ ಏನೇನು ಮಾಡಬೇಕಾಗುತ್ತೆ ಪ್ಲಾನ್ಗಳು ಕೂಡ ಮಾಡ್ತಾ ಇರುವಂತೆ. ಯಾಕಂದ್ರೆ ಕಾನೂನು ಹೋರಾಟ ಬಿಟ್ಟು ಅವ್ರಿಗೆ ಯಾವುದೇ ರೀತಿಯ ಆಪ್ಷನ್ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣ ಅವರನ್ನ ಹೊರತರಬೇಕಾಗುತ್ತೆ. ಈಗಾಗಲೇ SIT ಅವರನ್ನ ಬಂಧನ ಮಾಡಿದೆ, ಮತ್ತೆ ಮುಂದಿನ ದಿನಗಳಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತಹ ವಿಚಾರಣೆಗೆ ಒಂದು ಕೇಳುವಂತ ಸಾಧ್ಯತೆ ಕೂಡ ಇದೆ. ಅದೇ ರೀತಿಯಾಗಿ ಅವರಿಗೆ ನ್ಯಾಯಾಂಗ ಬಂಧನ ಆಗುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣ ಅವರನ್ನ ಕಾನೂನು ಹೋರಾಟದ ಮೂಲಕ ಈಗಾಗಲೇ ಜಾಮೀನನ್ನು ಕೇಳುವಂತದ್ದಾಗಬಹುದು, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಒಂದು ತಯಾರಿ ನಡೆಸ್ಕೋಬೇಕಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ನಿನ್ನೆ ವಕೀಲರ ಜೊತೆ ಈಗಾಗಲೇ ಸಮಾಲೋಚನೆ ಕೂಡ ನಡೆಸಿದ್ದಾರೆ. ತಡರಾತ್ರಿವರೆಗೂ ಕೂಡ ಎಕ್ಸ್ಪರ್ಟ್ಸ್ ನುರಿತ ವಕೀಲರೇಂದ್ರೆ ಅವ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿರುವಂತು. ಈ ಒಂದು ನಿಟ್ಟಿನಲ್ಲಿ ತಮ್ಮ ಪುತ್ರನನ್ನ ಆದಷ್ಟು ಬೇಗ ಬಂಧನ ಮುಕ್ತರಾಗಿ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ರೇವಣ್ಣ ಅವರು ಕೂಡ ಮಾಡ್ತಾ ಇರುವಂತು. ಇನ್ನೊಂದು ಕಡೆ ಪತ್ನಿಯ ವಿಚಾರದಲ್ಲೂ ಕೂಡ ಈಗಾಗಲೇ ಸಂಕಷ್ಟ ಕೂಡ ಎದುರಾಗಿದೆ. ಇವತ್ತು ಶುಭ ಶುಕ್ರವಾರ ಆಗ್ಬೇಕಾಗಂತ ರೇವಣ್ಣ ಅವರಿಗೆ ಒಂದ್ ರೀತಿಯಾಗಿ ಮಗನ ಒಂದು ಕಡೆ ಈಗಾಗಲೇ SIT
SIT ಬಂಧನ ಮಾಡಿರುವಂತದ್ದು. ಮತ್ತೆ ಅವರ ಪತ್ನಿಯ ಒಂದು ಜಾಮೀನು ಅರ್ಜಿ ಆದೇಶ ಇರುವ ಹಿನ್ನೆಲೆಯಲ್ಲಿ ಒಂದ್ ರೀತಿ ಇವತ್ತು ಯಾವ ರೀತಿಯಾಗಿ ದಿನ ಇರುತ್ತೆ ಅಂದ್ರೆ ಅವರು ಕೂಡ ಈಗಾಗಲೇ ಕಾತುರಾಗಿರುವಂತು. ಈಗಾಗಲೇ ಅವರು ಕೂಡ ಈಗಾಗಲೇ ದೇವರ ಮೊರೆಯನ್ನು ಕೂಡ ಹೋಗಿದ್ದಾರೆ. ಬೆಳಗಿಂದಲೂ ಕೂಡ ಟೆಂಪಲ್ ರನ್ ಕೂಡ ಮಾಡ್ತಾ ಇರುವಂತು. ಇನ್ನೊಂದು ಕಡೆ ಪ್ರಮುಖವಾಗಿ ಕಾನೂನು ಹೋರಾಟದ ಮೂಲಕ ಮುಂದಿನ ದಿನಗಳಲ್ಲಿ ಅವರ ಪುತ್ರನ ಪರವಾಗಿ ಎಲ್ಲಾ ರೀತಿಯ ಹೋರಾಟ ಮಾಡ್ಲಿಕ್ಕೆ ಈಗಾಗಲೇ ಕಾನೂನು ತಜ್ಞರಾಗಬಹುದು, ವಕೀಲರ ಜೊತೆ ನಿರಂತರವಾಗಿ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಬಂಧನ SIT ಬಂಧನ ಆಯಿತು. ಬಂಧನದ ಬೆನ್ನಲ್ಲೇ ವಕೀಲರ ಜೊತೆ ಸಮಾಲೋಚನೆಯನ್ನು ಕೂಡ ರೇವಣ್ಣ ನಡೆಸ್ತಾ ಇರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ಸುನಿಲ್, ಎಲ್ಲ ಮಾಹಿತಿಗಾಗಿ ಧನ್ಯವಾದ.